ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂತಹ ರಾಜಕೀಯ ವಿಪ್ಲವಗಳ ನಡುವೆ ಮುಂದಿನ ಈ ಒಂದೆರಡು ತಿಂಗಳಿನ ಒಳಗೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಒಂದು ನಡೆಯುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮೇಲಿಂದ ಮೇಲೆ ದೊಡ್ಡ ತಲೆನೋವು ಆಗ್ತಿರುವಂಥದ್ದು ಈ ಹಗರಣಗಳು. ಸಚಿವರು ಮತ್ತು ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವಂಥ ಆರೋಪ ಇರ್ಬೋದು, ಜೊತೆಗೆ ಬೇರೆ ಬೇರೆಯವರ ಮೇಲೆ ಬರ್ತಿರುವಂಥ ಬೇರೆ ಬೇರೆ ಥರದಂಥ ಆರೋಪಗಳು ಇವೆಲ್ಲದೂ ಕೂಡ ಒಂದು ಕಡೆ ಆದರೆ, ಇವೆಲ್ಲದರ ನಡುವೆಯೂ ಕೂಡ ಒಂದಷ್ಟು ಸಚಿವರು ಬೇಡವೇ ಬೇಡ ಸಂಪುಟದಲ್ಲಿ ಎನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಒಂದೂವರೆ ವರ್ಷದಿಂದ ತಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸದೇ ಇರುವಂತಹ ಈ 5 ಸಚಿವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹಾಗಾದರೆ ಇದು 5ಕ್ಕೆ ಮೀಸಲಾಗಿ ಬಿಟ್ಟುಬಿಡುತ್ತಾ? 5 ಜನರನ್ನು ಮಾತ್ರ ಬದಲಾವಣೆ ಮಾಡ್ತಾರಾ, ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಆಗುತ್ತಾ ಅಂತೇಳಿ ಕೇಳಿದ್ರೆ ಬಹುಶಃ ಆದರೂ ಕೂಡ ಆಗಬಹುದು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ಸಿದ್ದು ಸರ್ಕಾರ ಅಂತಹದ್ದೇನು ಸಾಧನೆಗಳನ್ನು ಮಾಡಲಿಲ್ಲ. ಬರೀ ಹಗರಣಗಳ ಮೇಲೇ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಡೆದಂತಹ 2 ಹಗರಣಗಳ ಬಗ್ಗೆ ಭಾರೀ ದೊಡ್ಡ ಮಟ್ಟದಲ್ಲಿ BJP ಹೋರಾಟ ಮಾಡುತ್ತಿದೆ. ಇದರ ಪ್ರತಿಫಲವನ್ನು ಅಂದರೆ CM ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದೇ ಸಿದ್ಧ ಅನ್ನುವಂಥ ಶಪಥವನ್ನು ಮಾಡಿದೆ. ಈ ನಡುವೆ CM ಸಿದ್ದರಾಮಯ್ಯನವರು ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ಅಭಯವನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ರೆಡಿ ಮಾಡಿರುವಂತಹ ಆ 5 ಸಚಿವರ ಪಟ್ಟಿ ಯಾವುದು? 5 ಸಚಿವರು ಯಾರೆಲ್ಲ ಸಚಿವ ಸ್ಥಾನವನ್ನು ಕಳ್ಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮತ್ತು ಅದಕ್ಕೆ ಕಾರಣ ಏನು, ಅವರ ಬದಲಿಗೆ ಬೇರೆ ಯಾರು ಬರ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮಗೆ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡೋದಕ್ಕಿಂತ ಮುಂಚೆ ಮತ್ತೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿಬಿಡಬೇಕು. ಈ ಸ್ಟೋರಿಯನ್ನು ಕೊನೆಯವರೆಗೆ ನೀಡಿ, ಬಹುಶಃ ನಿಮ್ಮ ಸಚಿವರು ಕೂಡ, ನಿಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಚಿವರು ಕೂಡ ಸಚಿವ ಸ್ಥಾನವನ್ನು ಕಳ್ಕೊಳ್ಬಹುದು ಅಂತೇಳಿ ಅನಿಸುತ್ತೆ. ಅದಕ್ಕೆ ಈ ಸ್ಟೋರಿಯನ್ನು ನೀವು ಕೊನೆವರೆಗೆ ನೋಡಿ, ಜೊತೆಗೆ ನಿಮ್ಮ ಕ್ಷೇತ್ರ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ನಾನು ಈಗಾಗಲೇ ಹೇಳಿದಂತೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೀತಿದ್ದಾವೆ. ಒಂದಾದ ಮೇಲೆ ಒಂದು ದುರಂತಗಳು ಕೂಡ ಸಂಭವಿಸ್ತಿದ್ದಾವೆ, ಹಗರಣಗಳು ಕೂಡ ಹೊರಗಡೆ ಬರ್ತಿದ್ದಾವೆ. ಇದಕ್ಕೆ ಪೂರಕವಾಗಿ ಈಗ ಇನ್ನು 1-2 ತಿಂಗಳಿನ ಒಳಗಡೆ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸರ್ಜರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಕಾರಣ ಸಚಿವರ ಕಾರ್ಯವೈಖರಿ. ಹೌದು, ಸಂಪುಟಕ್ಕೆ ಒಂದು ಸರ್ಜರಿ ಆಗುವಂಥ ಸಾಧ್ಯತೆ ಇದ್ದು, ರಾಜ್ಯದಲ್ಲಿ ಇನ್ಯಾಕ್ಟಿವ್ ಆಗಿರುವಂಥ ಸಚಿವರಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಈ ಹಿಂದೆ ಒಂದು ದೊಡ್ಡ ಆಂತರಿಕ ಸರ್ವೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅದರ ಮಾಹಿತಿಯನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ನ ಹೈಕಮಾಂಡ್ ಖಾಸಗಿ ಸಂಸ್ಥೆಯೊಂದರಿಂದ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಸಚಿವರ ಕಾರ್ಯವೈಖರಿಯ ಹಾಗೂ ಸಾಧನೆಯ ಕುರಿತು ವರದಿಯನ್ನು ಪಡೆದಿದೆ. ಈ ವರದಿಯ ಪ್ರಕಾರ ಸುಮಾರು 10 ಸಚಿವರು ನಿರೀಕ್ಷಿತ ಸಾಧನೆಯನ್ನು ತೋರಿಲ್ಲ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ರಾಜ್ಯ ಸಚಿವ ಸಂಪುಟದ ಇಮೇಜ್ ಉತ್ತಮವಾಗಿಲ್ಲ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡಿದೆ. ಇದನ್ನು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಸಾಧನೆ ತೋರದ ಸಚಿವರ ಪೈಕಿ ಕನಿಷ್ಠ 5 ಸಚಿವರ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಶಿಫಾರಸನ್ನು ಮಾಡಲಾಗಿದೆ. ಇದರ ಆಧಾರದ ಮೇಲೆಯೇ ಕಾಂಗ್ರೆಸ್ ಹೈಕಮಾಂಡ್ 1-2 ತಿಂಗಳಿನ ಒಳಗಡೆ ಸಂಪುಟಕ್ಕೆ ಪುಟ್ಟದೊಂದು ಸರ್ಜರಿಯನ್ನು ಮಾಡುವಂತಹ ಸೂಚನೆಯನ್ನು ಕೊಟ್ಟಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ಇಂಥದ್ದೊಂದು ಸುಳಿವನ್ನು ರಾಜ್ಯ ನಾಯಕರಿಗೆ ಕಳಿಸಿದೆ. ಇದು ಸಚಿವರಿಗೂ ಕೂಡ ಗೊತ್ತಾಗಿದೆ, ಜೊತೆಗೆ ಉಳಿದ ಸಚಿವರಿಗೂ ಕೂಡ ಗೊತ್ತಾಗಿದೆ ಅನ್ನೋದು ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸು. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗಾಗಲೇ ಮೊನ್ನೆ ಬಂದಿದ್ದಂತಹ ವೇಣುಗೋಪಾಲ್ ಆಗಿರ್ಬೋದು, ರಣದೀಪ್ ಸುರ್ಜೇವಾಲಾ ಆಗಿರ್ಬೋದು, ಇವರಿಬ್ಬರು ಕೂಡ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಮತ್ತು ಸಚಿವರುಗಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಒಂದಷ್ಟು ಸೂಚನೆಯನ್ನು ಖಡಕ್ಕಾಗಿ ಕೊಟ್ಟಿದ್ದಾರೆ. ನೀವಿನ್ನೂ ಕೂಡ ಚಂಡಿ ಕಂಬಳಿಗಳ ರೀತಿಯಲ್ಲೇ ಇದ್ದರೆ ನಿಮ್ಮ ಅಧಿಕಾರವು ಕೂಡ ಕಳೆದುಕೊಳ್ಳೋದ್ರಲ್ಲಿ ಅನುಮಾನನಿಲ್ಲ. ಈಗಾಗಲೇ ನಾವು ಒಂದು ರೀತಿಯಲ್ಲಿ ಒಂದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೆಗೆದುಕೊಂಡು ಈ ಸಚಿವರಲ್ಲಿ, ಈಗ ಹಾಲಿ ಸಚಿವರು ಇದ್ದೀರಲ್ಲ, ಇದರಲ್ಲಿ ನೀವು ಯಾರ್ಯಾರು ಇನ್ಯಾಕ್ಟಿವ್ ಇದ್ದೀರಾ, ನಿಮಗೆ ಈಗಾಗಲೇ ಒಂದು ಶಾಕನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಇದು ಮುಂದುವರಿಯಬೇಕು ಅಥವಾ ಇದೇ ರೀತಿ ಆಗಬೇಕು ಅಂತೇಳಿ ನೀವು ಬಯಸಿದ್ರೆ ಬಹುಶಃ ನಿಮ್ಮದು ಕೂಡ ಖಾತೆ ನಾಳೆ ಹೋದರೂ ಕೂಡ ಅಚ್ಚರಿ ಪಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ಲೋಕಸಭೆ ಚುನಾವಣೆ ಬಳಿಕ ಸಂಪುಟದಲ್ಲಿ ಹಲವು ಬದಲಾವಣೆಗಳು ಆಗ್ತವೆ ಅಂತಲೂ ಕೂಡ ಹೇಳಲಾಗ್ತಿತ್ತು. ಸರ್ಜರಿ ನಡೆಯುವಂಥ ಸಾಧ್ಯತೆ ಇದ್ದು, ಸಂಪುಟಕ್ಕೆ ಈ ಸರ್ಜರಿ ಹೇಗೆ ಆಗುತ್ತೆ, ಯಾವೆಲ್ಲ ಸಚಿವರನ್ನು ಬದಲಾವಣೆ ಮಾಡ್ತಾರೆ, ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಪ್ರಮುಖವಾಗಿ 5 ಸಚಿವರಿಗೆ, ಹಾಲಿ 5 ಸಚಿವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೊಪ್ಪು ನೀಡೋದಕ್ಕೆ ನಿರ್ಧರಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.
ಸಚಿವರ ಕಾರ್ಯವೈಖರಿ, ಸಂಘಟನೆಯ ಜವಾಬ್ದಾರಿಗಳನ್ನು ಮಾನದಂಡವಾಗಿಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಸಚಿವರ ಪಟ್ಟಿಯನ್ನು ರೆಡಿ ಮಾಡಿದೆಯಂತೆ. ಈ ಮಾನದಂಡದ ಪ್ರಕಾರ ಈಗಾಗಲೇ ಸಂಪುಟದಲ್ಲಿರುವಂಥ ಕೆಲ ಹಾಲಿ ಸಚಿವರನ್ನು ಕೈ ಬಿಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆಯಂತೆ. ಹಾಗಾದರೆ ಯಾರದು, ಯಾರನ್ನೆಲ್ಲ ಕೈ ಬಿಡುವಂಥ ಸಾಧ್ಯತೆ ಇದೆ, ಯಾರು 5 ಸಚಿವರಿಗೆ ಈ ಬಾರಿ ಶಾಕ್ ಕಾದಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಇದು ಬದಲು ಕೂಡ ಆಗ್ಬೋದು ಅಥವಾ ಇದೇ ಖಚಿತವೂ ಕೂಡ ಆಗಬಹುದು, ಕೊನೆ ಕ್ಷಣದ ಬದಲಾವಣೆಗಳನ್ನು ಹೊರತುಪಡಿಸಿ. ಅದರಲ್ಲಿ ನಗರಾಭಿವೃದ್ಧಿ ಸಚಿವರು ಆದಂತಹ ಬೈರತಿ ಸುರೇಶ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಕಾರಣ ಏನಂತ ಹೇಳಿದ್ರೆ, ಬೈರತಿ ಸುರೇಶ್ ಅವರಿಗೆ ಸಾಕಷ್ಟು ಅವಕಾಶಗಳಿತ್ತು, ನಗರಾಭಿವೃದ್ಧಿ ಸಂಬಂಧಪಟ್ಟಂತೆ ಸಾಕಷ್ಟು ಅವಕಾಶಗಳಿತ್ತು, ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿಲ್ಲ ಅನ್ನುವಂಥ ಆರೋಪ ಇದೆ. ಜೊತೆಗೆ ಶಾಸಕರ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಈ ಸಚಿವರು ಅನ್ನುವಂತಹ ಆರೋಪವೂ ಕೂಡ ಇದೆ. ಇನ್ನು ಅವೈಲಬಿಲಿಟಿ ಮತ್ತು ಸಿಂಪಲ್ ಮನುಷ್ಯ ಎಲ್ಲದೂ ಕೂಡ ಕರೆಕ್ಟು, CM ಸಿದ್ದರಾಮಯ್ಯನವರಿಗೆ ತುಂಬ ಆಪ್ತನೂ ಕೂಡ ಹೌದು. ಬಟ್ ಆದರೆ ಖಾತೆಗೆ ಸಂಬಂಧಪಟ್ಟಂತೆ ಅಂಥ ಒಳ್ಳೆಯ ಇಮೇಜನ್ನು ಕಾಪಾಡಿಕೊಳ್ಳಿಲ್ಲ ಮತ್ತು ಕ್ಷೇತ್ರದಲ್ಲೂ ಕೂಡ ಅಂತಹ ಒಳ್ಳೆಯ ಕೆಲಸವನ್ನು ಮಾಡಿಲ್ಲ ಸಚಿವರಾಗಿದ್ದರೂ ಕೂಡ ಅಂಥೇಳಿ ಒಂದು ಆರೋಪ ಇದೆ. ಇನ್ನು ನೆಕ್ಸ್ಟು ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್ ಒಬ್ಬರು ಸಚಿವರು ಇದ್ದಾರೆ ಅನ್ನೋದೇ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅವರ ಹೆಸರನ್ನು ಕೇಳಿದವರೇ ಕಡಿಮೆ, ಸುದ್ದಿಯಲ್ಲಂತೂ ಇಲ್ಲ. ಇನ್ನು ಅಭಿವೃದ್ಧಿ ವಿಚಾರದಲ್ಲಂತೂ ಮರೀಚಿಕೆ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಉನ್ನತ ಶಿಕ್ಷಣ ಅಂತ ಹೇಳಿದ್ರೆ ಎಲ್ಲ ಉನ್ನತ ಶಿಕ್ಷಣ ಇಲಾಖೆಯು ಕೂಡ ಇವರ ಅಂಡರಲ್ಲಿ ಬರ್ತದೆ. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಅದನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ, ಶಿಕ್ಷಣ ವ್ಯವಸ್ಥೆಯನ್ನು ಇನ್ನಷ್ಟು ಚುರುಕುಗೊಳಿಸೋದು ಅಥವಾ ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳೋದು, ಆ ನಿಟ್ಟಿನಲ್ಲಿ ₹1 ಸಹಾಯನೂ ಕೂಡ MC ಸುಧಾಕರಿಂದ ಆಗಲಿಲ್ಲ ಅನ್ನುವಂಥ ಆರೋಪ ಇದೆ. ಇನ್ನು ಅಬ್ಕಾರಿ ಸಚಿವ RB ತಿಮ್ಮಾಪುರ ಇವರಂತೂ ಫುಲ್ಲು ಇನ್ಆ್ಯಕ್ಟಿವ್ ಮನುಷ್ಯ, ಎಲ್ಲಿಯೂ ಸುದ್ದಿಯೇ ಇಲ್ಲ. ಅಬ್ಕಾರಿ ಇಲಾಖೆ ಅನ್ನುವಂಥದ್ದು ಒಂದು ಇದೆ ಅನ್ನೋದೇ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಇವರು ಪ್ರಯೋಜನಕ್ಕೆ ಬರೋದಿಲ್ಲ RB ತಿಮ್ಮಾಪುರ. ಇನ್ನು ಸಂಘಟನೆ ವಿಚಾರದಲ್ಲೂ ಕೂಡ ಅಂಥ ಸಂಘಟನೆಕಾರನೂ ಕೂಡ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಕೂಡ ಕೈ ಬಿಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಏನು ಅಂತ ಹೇಳಿದರೆ, ಪೌರಾಡಳಿತ ಸಚಿವ KN ರಾಜಣ್ಣಗೆ ಸಂಪುಟದಿಂದ ಕೋಕ್ ಸಿಗುತ್ತೆ ಅನ್ನುವಂಥ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಕಾರಣ ಇಷ್ಟೇ, DK ಶಿವಕುಮಾರ್ ಅವರ ನೇರವಾದಂತಹ ಟಾರ್ಗೆಟ್. DK ಶಿವಕುಮಾರ್ ಅವರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿದಂತಹ ರಾಜಣ್ಣ ಸಿದ್ದರಾಮಯ್ಯನವರ ಪರವಾಗಿ ಬಹಿರಂಗವಾಗಿ ಬ್ಯಾಟ್ ಬೀಸಿದವರು. ತಮಗೆ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿದೆ ಒಂದು ಅದೃಷ್ಟ. ಆದರೆ ಈ ರಾಜಣ್ಣ ಹೇಗಾದರು ಅಂತ ಹೇಳಿದ್ರೆ, ಈ ಸಚಿವ ಸ್ಥಾನವನ್ನೇ ತಲೆಗೆ ಇರಿಸ್ಕೊಂಡ್ರು, ಬಾಯಿಗೆ ಬಂದಂತೆ ಮಾತನಾಡೋಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ಏನೇ ಇರ್ಬೋದು, ಪಕ್ಷದ ಒಳಗಡೆ ಏನೇ ಸಮಸ್ಯೆಗಳಿರ್ಬೋದು, ಅದನ್ನು ಆಂತರಿಕವಾಗಿ ಬಗೆಹರಿಸ್ಕೊಬೋದಾಗಿತ್ತು. ಆಂತರಿಕವಾಗಿ ಮಾತನಾಡೋದು, ಅದನ್ನು ಬಿಟ್ಬಿಟ್ಟು ಬಹಿರಂಗವಾಗಿ ಮಾತನಾಡಿ ಸ್ವಲ್ಪ ಪ್ರಚಾರವನ್ನು ಕೂಡ ಗಿಟ್ಟಿಸ್ಕೊಳ್ಳೋಂಥ ಯತ್ನವನ್ನು ಮಾಡಿದ್ರು. ಜೊತೆಗೆ ಎಷ್ಟೇ ಆದರೂ ಕೂಡ ಪಕ್ಷದ ಒಂದು ಶಿಸ್ತನ್ನು ಉಲ್ಲಂಘಿಸಿದಂಥ ಕಾರಣಕ್ಕೋಸ್ಕರ ಪಕ್ಷದ ಅಧ್ಯಕ್ಷರು ಕೂಡ ಆಗಿರುವಂಥ ಮತ್ತು ಇಲ್ಲಿ ಸರ್ಕಾರ ಬರೋದಕ್ಕೆ ಮುಖ್ಯ ರೂವಾರಿ ಎಷ್ಟು ಸಿದ್ದರಾಮಯ್ಯನವರ ಪಾತ್ರ ಇದೆಯೋ ಅಷ್ಟೇ ಪಾತ್ರ ಇಲ್ಲಿ DK ಶಿವಕುಮಾರ್ ಕೂಡ ಇದೆ. DK ಶಿವಕುಮಾರ್ಗೆ ಈ ರೀತಿ ಮಾತನಾಡಿದರೆ ಹೇಗೆ ಅಂತ ಹೇಳ್ಬಿಟ್ಟು ಕೊನೆಗೆ DK ಶಿವಕುಮಾರ್ ದೊಡ್ಡ ಶಾಕನ್ನೇ ಇಲ್ಲಿ KN ರಾಜಣ್ಣಗೆ ಕೊಟ್ಟಿದ್ದಾರೆ. ಸಚಿವ ಸಂಪುಟದಿಂದ ಕೈ ಬಿಡುವುದಕ್ಕೆ ಈಗಾಗಲೇ ಇವರ ಹೆಸರನ್ನು ಕೂಡ ರವಾನಿಸಲಾಗಿದೆ ಅಂತೇಳಿ ಅಲ್ಲಿಗೆ ರಾಜಣ್ಣ ಬಂಡಾಯ ಹೇಳೋದು ಕನ್ಫರ್ಮ್ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಇನ್ನು ಇದ್ರ ಜೊತೆಗೆ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾಗಿರುವಂಥ ರಹೀಂ ಖಾನ್ ಇವ್ರಿಗೂ ಕೂಡ ಈಗಾಗಲೇ ಶಾಕನ್ನು ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ರಹೀಂ ಖಾನು ಯಾವುದೇ ರೀತಿಯಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಕಾಣಿಸ್ತಿಲ್ಲ, ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡಿಲ್ಲ. ಈಗಾಗಲೇ ಕಳೆದ ಬಾರಿ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಮುಸ್ಲಿಮರ ಮತಗಳು ಇರ್ಬೋದು ಅಥವಾ ಅಲ್ಪಸಂಖ್ಯಾತರ ಮತಗಳಿರ್ಬೋದು, ಇದು ಅಷ್ಟರಾಗಿ ಕಾಂಗ್ರೆಸ್ ಕೈ ಹಿಡಿಲಿಲ್ಲ. ಹೀಗಾಗಿ ಇವರನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಿದೆ. ರಹೀಂ ಖಾನ್ಗೆ ಹೀಗಾಗಿ ಕೋಕ್ ಕೊಡುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನು ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುನರಚನೆಯ ಸುಳಿವನ್ನು ಕೊಟ್ಟಿದ್ದಾರೆ. ಭದ್ರಾವತಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮಾತನಾಡಿದರು. ಇನ್ನು 6 ತಿಂಗಳಲ್ಲಿ ಸಚಿವ ಸಂಪುಟ ಪುನರಚನೆ ಆಗಲಿದೆ ಅಂತೇಳಿ ಹೇಳಿದ್ದಾರೆ. ಇನ್ನು 6 ತಿಂಗಳಲ್ಲಿ ಸಂಪುಟ ಪುನರಚನೆ ಆಗುವಂಥ ಸಂದರ್ಭದಲ್ಲಿ ಈ ಭದ್ರಾವತಿಯ ಶಾಸಕ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಸಿಗಲಿದೆ ಅಂತಲೂ ಕೂಡ ಹೆಬ್ಬಾಳ್ಕರ್ ಬಹಿರಂಗವಾಗಿ ಹೇಳಿದರು. ಅಲ್ಲಿಗೆ ಸಂಗಮೇಶ್ ಅವರು ಸಂಪುಟವನ್ನು ಸೇರ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು. ಇದ್ರ ಜೊತೆಗೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ನಾನಾಗಲಿ ಅಥವಾ ಸಚಿವ ಮಧು ಬಂಗಾರಪ್ಪ ಆಗಲಿ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗುತ್ತೇನೋ ಅನ್ನುವಂಥ ಒಂದು ಅನುಮಾನದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಒಂದಷ್ಟು ಜನರಿಗೆ ಈಗಾಗಲೇ ಗೊತ್ತಾಗಿದೆ, ಇಲ್ಲ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಇದ್ರ ಜೊತೆಗೆ ತರೀಕೆರೆ ಶಾಸಕ ಶ್ರೀನಿವಾಸ್ಗೂ ಕೂಡ ಸಚಿವ ಸ್ಥಾನ ಸಿಗಲಿ ಅಂತೇಳ್ಬಿಟ್ಟು ಹಾರೈಸ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು, ಬಹಿರಂಗವಾಗಿ ಹೇಳಿರುವಂಥದ್ದು. ಒಂದಷ್ಟು ಸಚಿವರಿಗೆ ಈಗಾಗಲೇ ಸಚಿವ ಸ್ಥಾನ ಕಳೆದುಕೊಳ್ಳುವಂಥ ಭೀತಿ ಶುರುವಾಗಿದೆ. ಮತ್ತೊಂದಷ್ಟು ಜನ ಶಾಸಕರಿಗೆ ಸಚಿವ ಸ್ಥಾನ ಸಿಗುವಂತಹ ನಂಬಿಕೆ ಕೂಡ ಹೆಚ್ಚಾಗಿದೆ. ಅಂಥದ್ದೊಂದು ಆಸೆಯು ಕೂಡ ಈಗ ಚಿಗುರು ಹೊಡಿತಿದೆ ಅಂತಲೇ ಹೇಳ್ಬೋದು. ಬಟ್ ಇದರ ರಿಸಲ್ಟ್ ಏನಾಗುತ್ತೆ
ಆಗುತ್ತೆ ಅದು ಇನ್ನೊಂದು 2 ತಿಂಗಳಲ್ಲಿ ಗೊತ್ತಾಗಲಿದೆ. ನಿಮಗೇನಿಸುತ್ತೆ ಸ್ನೇಹಿತರೆ ಈಗ ಸದ್ಯಕ್ಕೆ ಆಗಿರುವಂಥ ಪಟ್ಟಿಯ ಬಗ್ಗೆ ಮತ್ತು ಈ 5 ಜನರ ಜೊತೆಗೆ 5 ಜನ ಸಚಿವರ ಜೊತೆಗೆ ಇನ್ಯಾರ ಹೆಸರು ಸೇರ್ಪಡೆ ಆಗಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.